ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆ ಇವತ್ತೂ ಕೂಡ ಸದ್ದು ಮಾಡಿದೆ. ಒಕ್ಕಲಿಗರ ಶ್ರೀಗಳಿಗೆ ಸಚಿವರು ಸಂವಿಧಾನದ ಪಾಠ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಈ ರಾಜಕೀಯದವರು ಮಾಡ್ತಾ ಇರ್ತಕ್ಕಂಥದ್ದು ವೋಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಖಂಡಿತ ಅದನ್ನ ಮಾಡಬೇಕು. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು, ಮತದಾನ ಕಿತ್ತುಕೊಳ್ಬೇಕು. ಕೇಳಿದ್ರಲ್ಲ, ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಸ್ವಾಮೀಜಿ ಆಡಿರೋ ಮಾತು. ಚಂದ್ರಶೇಖರನಾಥ ಶ್ರೀಗಳ ಇದೇ ಹೇಳಿಕೆ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ಬಾಬಾ ಸಾಹೇಬರ ಮತದಾನ ಆಶಯವನ್ನ ಈ ಮಾತು ವಿರೋಧಿಸುತ್ತಿದೆ ಅಂತ ಸಚಿವರು ಕಿಡಿಕಾರಿದ್ದಾರೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧ ಮಾತನಾಡಬಾರದು. ಚಂದ್ರಶೇಖರನಾಥ ಸ್ವಾಮೀಜಿ ಮಾತಿಗೆ ಪರಮೇಶ್ವರ್ ಖಂಡನೆ. ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನ ಗೃಹ ಸಚಿವ ಪರಮೇಶ್ವರ್ ಖಂಡಿಸಿದ್ದಾರೆ. ಪ್ರತಿಯೊಂದು ಸಮುದಾಯಗಳಿಗೆ ಸಮಾನ ಅವಕಾಶ ಹಕ್ಕಿದೆ. ಇದರ ಬಗ್ಗೆ ಚಂದ್ರಶೇಖರನಾಥ ಶ್ರೀ ಸರಿಯಾಗಿ ನೋಡಿಕೊಂಡಿಲ್ಲ ಅನಿಸುತ್ತದೆ. ಸಂವಿಧಾನದ ಆಶಯಗಳ ವಿರುದ್ಧ ಯಾರೋ ಮಾತನಾಡಬಾರದು ಎಂದಿದ್ದಾರೆ. ಬಹುಶಃ ಸಂವಿಧಾನದ ಆಶಯಗಳು ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧು ಅಲ್ಲ. ಆದ್ದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಮಾತನೂ ಆಡಬಾರ್ದು, ಅದರ ವಿರುದ್ಧವಾಗಿ ಹೋಗಬಾರ್ದು. ಮನುವಾದದ ಮನಸ್ಸುಗಳು ಮಾತನಾಡ್ತಿವೆ ಎಂದ ಎಚ್.ಸಿ. ಮಹದೇವಪ್ಪ. ಇನ್ನು ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಬಾಬಾ ಸಾಹೇಬರ ಆಶಯವನ್ನ ಮೆಲುಕು ಹಾಕಿದ್ದಾರೆ. ಒಂದು ಮತ ಒಂದು ಮೌಲ್ಯ ಜಾರಿ ಮಾಡಿದ ಕಾರಣದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಮುಂದುವರೆದು ಬೆಂಗಳೂರಿನಲ್ಲಿ ಮಾತನಾಡಿ, ಮನುವಾದದ ಮನಸ್ಥಿತಿಗಳು ಈ ರೀತಿ ಮಾತನಾಡ್ತಿವೆ ಅಂತ ಗುಡುಗಿದ್ದಾರೆ. ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಮತದಾನದ ಪದ್ಧತಿಯನ್ನೇ ತೆಗೆದಾಕಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಥರದ ಮಾತುಗಳು ಶೋಭೆನೂ ತರಲ್ಲ, ಅದು ಆ ಸ್ಥಾನಕ್ಕೆ ಗೌರವವನ್ನು ತರಲ್ಲ. RSS ಜನಸಂಘ ಭಾರತದ ಸಂವಿಧಾನ ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಅವರದೇ ಆದಂಥ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಜನಸಂಖ್ಯೆ ಅಂತ 1947 ಮಾಡ್ಕೊಂಡಿದ್ರು. ನಮ್ಮ ಸಂಸತ್ತಿನ ಮುಖಾಂತರ ದೇಶದ ಆಡಳಿತ ನಿಯಂತ್ರಣ ಮಾಡಿದ್ರು. ಮನುವಾದದ ಮನಸ್ಸುಗಳು ಆ ರೀತಿ ಮಾತಾಡ್ತಾ ಇದ್ದಾವೆ. ಅದಕ್ಕೆ ಭಾರತ ದೇಶದಲ್ಲಿ ಅವಕಾಶ ಸಿಗೋದಿಲ್ಲ. ಇದು ಯಾರಪ್ಪನ ಆಸ್ತಿಯೋ ಅಲ್ಲ. ಪ್ರಸಾದ್ ಅಬ್ಬಯ್ಯ ಕಿಡಿ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಂತೂ ನಿಗಿನಿಗೆ ಕೆಂಡವಾಗಿದ್ದಾರೆ. ಇವತ್ತು ಮತದಾನ ಬೇಡ ಅಂತಾರೆ, ನಾಳೆ ಇರಬೇಡ ಅಂತಾರೆ. ಇದು ಯಾರಪ್ಪನ ಆಸ್ತಿಯೋ ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಮತದಾನ ಹಾಕಬೇಡ ಅಂತಾರ, ನಾಳೆ ಇರಬೇಡ ಅಂತಾರ. ಇದು ಯಾರಪ್ಪನ ಆಸ್ತಿ ಅಲ್ಲ. ಅದು ಇವ್ರು ಯಾರಪ್ಪನ ಆಸ್ತಿ ಅಲ್ಲ. ಇದು ನೀವಿರ್ರಿ, ನಿಮ್ಗೆ ಓಟ್ ಕೊಡಬೇಡ್ರಿ ಅಂತ ಇದು ಎಲ್ಲರ ಹಕ್ಕಿದು. ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರಿಗೂ ಅಷ್ಟೇ ಹಕ್ಕಿದೆ. ಯಾರೊಬ್ಬರೂ ಕೂಡ ನೀವು ಹೊರಗೆ ಹೋಗ್ರಿ ಬರ್ರಿ ಅನ್ನುವಂಥ ಹಕ್ಕು ಯಾರಿಗೂ ಇಲ್ಲ. ಚಂದ್ರಶೇಖರನಾಥ ಸ್ವಾಮೀಜಿ ಕೊಟ್ಟ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಕ್ಫ್ ವಿಚಾರದಲ್ಲಿ ಮಾತನಾಡ್ತಿದ್ದ ಸ್ವಾಮೀಜಿ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.